ಬೆಂಗಳೂರಿನಲ್ಲಿ ಮುಗಿಯದ ಆಟೋ ಗ್ಯಾಸ್ ಗೋಳಾಟ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವಂತ ಆಟೋಗಳು ಕೆಂಗೇರಿಯ ಇಂಡಿಯನ್ ಆಯಿಲ್ ಪೆಟ್ರೋಲಿಯಂ ಬಂಕ್ ಬಳಿ ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಟೋ ಗ್ಯಾಸ್ ಗೋಳಾಟ ಮುಂದುವರೆದಿದೆ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋಗಳು, ಆಟೋ ಚಾಲಕರು. ದುಡಿಮೆ ಮಾಡೋ ಟೈಮ್ ನಲ್ಲಿ ಕ್ಯೂ ನಿಂತಿರುವಂತ ಆಟೋ ಚಾಲಕರು, ಕಾರಣ ಗ್ಯಾಸ್ ಬೇಕು, ಹೀಗಾಗಿ ಇನ್ನು ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಕೆಲವು ಕಡೆ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕೊಂಡಿದ್ದಾರೆ. ಕೆಲವೆಡೆ ಗ್ಯಾಸ್ ಇದ್ರೂ ಕೂಡ ಸಿಬ್ಬಂದಿ ಆ ಗ್ಯಾಸ್ ತುಂಬಿಸೋದಕ್ಕೆ ಹಿಂದೇಟಾಗ್ತಿದ್ದಾರಂತೆ. ಕೆಂಗೇರಿಯ ಇಂಡಿಯನ್ ಆಯಿಲ್ ಪೆಟ್ರೋಲಿಯಂ ಬಂಕ್ ಬಳಿ ಈಗ ಆಟೋ ಚಾಲಕರು ಕ್ಯೂ ನಲ್ಲಿ ನಿಂತಿದ್ದಾರೆ. ದುಡಿಮೆ ಮಾಡುವಂತ ಸಮಯ. ಆಟೋ ಚಾಲಕರು ಬೆಳಗ್ಗೆ ಕರೆದ್ರೆ ಸಾಕು, ಇವತ್ತು ಬಾಡಿಗೆ ಚೆನ್ನಾಗಿ ಸಿಗ್ಲಪ್ಪ ಅಂತ ದೇವ್ರಿಗೆ ಕೈ ಮುಗಿದು ಹೊರಡ್ತಾರೆ. ಆದ್ರೆ ಈಗ ಗ್ಯಾಸೇ ಇಲ್ಲ, ಇನ್ನೆಲ್ಲಿಂದ ಬಾಡ್ಗೆ? ಗ್ರಾಹಕರು ಹೆಂಗ್ ಬರ್ತಾರೆ? ಹಾಗಂತ ಗ್ರಾಹಕರ ಮೇಲೆ ಹೊರೆ ಹಾಕೋಂಗೂ ಇಲ್ಲ. ಗ್ರಾಹಕರು ಏನಂತಾರೆ, ನಾವ್ಯಾಕೆ ಎಕ್ಸ್ಟ್ರಾ ಕೊಡ್ಬೇಕು, ಇದು ನಿಮ್ ಕೆಲ್ಸ, ನೀವು ಗ್ಯಾಸ್ ತುಂಬಿಸ್ಕೊಳ್ಳಿ, ಅದು ನಿಮಗ್ ಬಿಟ್ಟಿದ್ ಹೊಣೆ, ನಾವು ಇಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾರೆ. ಹಂಗಾಗಿ ಈಗ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗದೇ ಇರೋದ್ರಿಂದ ಆಟೋ ಚಾಲಕರ ಪರದಾಟ ಹಾಗೇ ಕಂಟಿನ್ಯೂ ಆಗ್ತಾ ಇದೆ.